A line intersects y and x axis at a point P and Q. ಇಂಟರ್ಸೆಕ್ಟ್ ಅಂತ ಹೇಳಿದ್ರೆ ಏನೋ ಕಟ್ ಮಾಡೋವಂಥದ್ದು. ಎಲ್ಲೆಲ್ಲಿ y ಮತ್ತು ಎಕ್ಸ್ ಆ್ಯಕ್ಸಿಸ್ಸು ಮೇಲೆ ಪಾಸ್ ಆಗುತ್ತದೋ ಹೋಗುತ್ತದೋ ಆ ಪಾಯಿಂಟ್ ಯಾವುದಾದ್ರು ಅಂತ ಹೇಳಿದ್ರೆ P ಮತ್ತು Q ಅಂತ ಹೇಳಿ. ಮತ್ತು ಮುಂದಿನ ಪಾಯಿಂಟ್ ಏನಂತ ಹೇಳಿದ್ರೆ if 2, -1 is the midpoint of PQ, then the coordinate of P and Q are respectively. ಇದು ನಿಮ್ಮ ಪ್ರಶ್ನೆ. ಈ ಪ್ರಶ್ನೆಗೆ ಅಂತಲ್ಲ, ಇಂಥ ಪ್ರಶ್ನೆಗೆ ಚಿತ್ರ ಬಿಡಿಸಿ ಮುಂದುವರಿಯೋದು ಒಳ್ಳೆಯದು. ಮಿಡ್ ಪಾಯಿಂಟ್ ಎಲ್ಲಿದೆ, ಯಾವ ಕ್ವಾಡ್ರೆಂಟ್ ಇದೆ ಹುಡುಗರ? ಫಸ್ಟ್, ಸೆಕೆಂಡ, ಥರ್ಡ, ಫೋರ್ತಾ? ಫೋರ್ತ್ ಅಲ್ವಾ? ಸೊ ಫೋರ್ತ್ಗೆ ಸ್ವಲ್ಪ ಎಕ್ಸ್ಟ್ರಾ ಜಾಗ ಕೊಡೋಣ. ಮತ್ತು ಇದು ನಿಮ್ಮ ಲೈನ್ ಅಂತ ತಿಳ್ಕೊಳ್ಳಿ, ಆಯಿತಾ? ಸೊ ಪಾಯಿಂಟ್ ಪಿ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಇದು ಪಾಯಿಂಟ್ ಪಿ, ಇದು ನಿಮ್ಮ ಪಾಯಿಂಟ್ ಕ್ಯೂ. ಮಿಡ್ ಪಾಯಿಂಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಇದು ಮಧ್ಯದ ಪಾಯಿಂಟ್, ಅದು ಮಿಡ್ ಪಾಯಿಂಟ್ ಅಂತ ಹೇಳಿದ್ರೆ ಮಧ್ಯದ್ದು ಈ ವ್ಯಾಲ್ಯೂ ಕೊಟ್ಟಿದ್ದಾರೆ, ಸರಿನಾ? ಪ್ರಶ್ನೆ ಏನಂತ ಹೇಳಿದ್ರೆ ಈ ಪಾಯಿಂಟ್ ಪಿ ಮತ್ತು ಕ್ಯೂ ಅದ್ರ ಕೋಆರ್ಡಿನೇಟ್ ಏನು ಅಂತ ಹೇಳಿ. ಹೇಗೆ ಮಾಡ್ಬೋದು ಇದನ್ನು? ಪಾಯಿಂಟ್ ಕ್ಯೂ ಬಂದು ಹುಡುಗರ 0,x, ಪಾಯಿಂಟ್ ಪಿ ಬಂದು 0,y, ಸರಿ ಇದೆಯಾ? ತಪ್ಪಿದೆ, ಒಂದು ತಪ್ಪಿದೆ. ಯಾವ ತಪ್ಪಿದೆ? ಪಾಯಿಂಟ್ ಕ್ಯೂ ತಪ್ಪಿದೆ. ಯಾವತ್ತಿದ್ರು ಎಕ್ಸ್ ಆ್ಯಕ್ಸಿಸ್ ಮೇಲೆ ಇಟ್ಸ್ ಆಫ್ ದ ಫಾರ್ಮ್ 0,x ಅಲ್ವಾ? ಪಾಯಿಂಟ್ ಪಿ ಬಂದು 0,y ಫಾರ್ಮಲ್ಲಿ ಇರುತ್ತೆ. ಇದು ನಿಮ್ಮ ಗಿವನ್. ಇದ್ರ ಮೇಲೆ ನಾವು ಇವಾಗ ವರ್ಕ್ ಮಾಡಬೇಕು. ಏನು ಫಾರ್ಮುಲಾ ಉಪಯೋಗಿಸ್ಬೇಕು ನಾವು? ಹೌದು, ವಿ ಕ್ಯಾನ್ ಮೇಕ್ ಯೂಸ್ ಆಫ್ ಸೆಕ್ಷನ್ ಫಾರ್ಮುಲಾ. ಸೊ ಆಸ್ ಪರ್ ಸೆಕ್ಷನ್ ಫಾರ್ಮುಲಾ, x, y is equal to x2m plus x1n divided by m plus n, y2m plus y1n divided by m plus n. ಇಲ್ಲಿ 2, -5 is a midpoint of PQ. ಹಾಗಾಗಿ therefore m/n ಬಂದು 1:1 ಅಲ್ವಾ? ಯಾಕಂತ ಹೇಳಿದ್ರೆ mn ವ್ಯಾಲ್ಯೂ ಬೇಕೇ ಬೇಕು, ಸರಿ ತಾನೆ? ಇದು ಮಿಡ್ ಪಾಯಿಂಟ್ ಆಗಿದೆ. ಹಾಗಾಗಿ ಇಲ್ಲಿನ ರೇಷಿಯೋ ಏನು ಬರುತ್ತೆ ಅಂತ ಹೇಳಿದ್ರೆ 1:1 ಅಂತ ಬರುತ್ತೆ. ಇದೆಷ್ಟು ಉದ್ದ ಇದೆಯೋ ಅದು ಇದೇ ಅಷ್ಟೇ ಉದ್ದ ಇರುತ್ತೆ ಅಲ್ವಾ? ಇದನ್ನು ಎಮ್ ಅಂತ ಕರೀತು ಅಂತ ಹೇಳಿದ್ರೆ PM is equal to MQ, ಸರಿ ತಾನೆ? ಸೊ ಇವಾಗ ಏನಿದೆ ಸಬ್ಸ್ಟಿಟ್ಯೂಟ್ ಮಾಡಿ ಮುಂದುವರಿಬೇಕು. ಸೊ ಎಕ್ಸ್ ಕೋಆರ್ಡಿನೇಟಲ್ಲಿ 2 is equal to x plus 0 divided by 1 plus 1. ಇದು 2 ಆಗುತ್ತೆ. ಇದು ಟ್ರಾನ್ಸ್ಪೋಸ್ ಮಾಡ್ತು ಅಂತ ಹೇಳಿದ್ರೆ x is equal to 4 ಅಲ್ವಾ? ಮತ್ತು ಮುಂದೆ y is -5, 0 plus y divided by 2, ಸೊ y is equal to -10. ಸೊ ಕೊನೆಯದಾಗುತ್ತರ ಪಾಯಿಂಟ್ ಪಿ ಎಸ್ ಏನು ಹುಡುಗರೆ ಎಷ್ಟಿರುತ್ತೆ? ಅದು 0, -10 ಆ್ಯಂಡ್ ಪಾಯಿಂಟ್ ಕ್ಯೂ ಎಸ್ 4,0. ಇದೆ ನಿಮ್ಮ ಉತ್ತರ, ಅಷ್ಟೇ. ಸುಲಭ ತಾನೇ ಈ ಪ್ರಶ್ನೆ? ಇದನ್ನು ನಾನು ಸ್ವಲ್ಪ ಸಿಮ್ಯುಲೇಟ್ ಮಾಡಿ ನೋಡಿಸ್ಬಿಡ್ತೀನಿ ನಿಮಗೆ. ಸೊ ನಿಮ್ಮ ಮೊದಲೇ ಕೋಆರ್ಡಿನೇಟ್ ಬಂದು 4 and 0, ಎರಡನೇದು ಬಂದು 0 and -10, 1:1 ಮಿಡ್ ಪಾಯಿಂಟ್ ಅಲ್ವಾ? ಸೊ 1:1. ಸೊ ಇಲ್ಲಿ ನೋಡ್ಬೋದು, ಸರಿ ತಾನೆ? ಸೊ ಇದೇ ಥರ ನಮ್ಮ ಚಿತ್ರನೂ ಇದೇ ಥರ ಕಾಣ್ತಾ ಇದೆ. ಸ್ವಲ್ಪ ಇದನ್ನು ಮೇಲೆ ಕೆಳಗೆ ಮಾಡ್ತು ಅಂದರೆ ಕಾಣುತ್ತೆ ನೋಡಿ ಕ್ಲೀನಾಗಿ. ಸೊ ನೀವು ಕೋಆರ್ಡಿನೇಟ್ ಅಂತೇನೆ ಕೋಡನ್ನು ಎಕ್ಸಿಕ್ಯೂಟ್ ಮಾಡಿ ನೀವು ಇದನ್ನೆಲ್ಲ ನೋಡಬೇಕು, ಕಲಿಬೇಕು, ಸರಿನಾ? ಸೊ ಈ ಪಾಯಿಂಟ್ ನೋಡ್ಬೋದು ಎಷ್ಟಿದೆ ಅಂತ ಹೇಳಿ. ವ್ಯಾಲ್ಯೂ ಅಪ್ರಾಕ್ಸಿಮೇಟ್ಲಿ 2, -5. ಇಲ್ಲಿ ನೋಡಬೇಕು, ಈ ಮೂಲಲ್ಲಿ ಕಾಣುತ್ತೆ. ಒಂದೊಂದು ಪ್ರೋಗ್ರಾಮಲ್ಲಿ ಒಂದೊಂದು ಕಡೆ ಕಾಣುತ್ತೆ ಹುಡುಗರ. ಸೊ ಅದು ನೀವು ನೋಡೋದು ಕಲಿಬೇಕು, ಸರಿ ಇದೆಯಲ್ಲ? ಸೊ ನಮ್ಮ ಉತ್ತರ ಸರಿ ಇದೆ. ನಿಮ್ಮ ಉತ್ತರ.